ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಿಯಾ ಬ್ಲಾಗ್. ಇವತ್ತು ನಮ್ಮ ಅತ್ತೆ ನಮ್ಮ ಒಂದು ಆ್ಯನಿವರ್ಸರಿ ಇತ್ತು ಅಂದ್ಬಿಟ್ಟು ಆಚೆ ಊಟಕ್ಕೆ ಹೋಗೋಣ ಅಂತ ಕೇಳಿದೆ. ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ಅಂದರು. 3 ಜನನೂ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಹೋಗಿ ಬಂದಿದ್ದೇನೋ ಒಂಥರ ಖುಷಿ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಬಂದಮೇಲೆ ನಮ್ಮ ಮನೆಯವರು ಬಟ್ಟೆ ತೊಗೊಂಬರೋಣ ಬಾ ಅಂತ ಕರೆದ್ರು. ಸರಿ ಅಂದ್ಬಿಟ್ಟು ಅವ್ರಿಗೆ ಪ್ಯಾಂಟು ಶರ್ಟು ತರೋಣ ಅಂತ ಹೋದ್ಮೇಲೆ ಅವ್ರಿಗೆ ಇಷ್ಟ ಆಗೋ ಕಲರೇ ಸಿಗಲಿಲ್ಲ ಶರ್ಟಲ್ಲಿ. ಸರಿ ಯಾವುದಾದ್ರೂ ಒಂದು ತಗೋ, ಆಯಿತು 1 ಅವರ್ ಆಯಿತು ಬಂದು, ಟೈಮ್ ವೇಸ್ಟ್ ಆಯಿತು ಅಂತಂದೆ. ಸರಿ ತೊಗೊಂಡು ಬಂದ್ವಿ. ಮಾರನೇ ದಿನ ಬೆಳಗ್ಗೆ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಯಾಕಮ್ಮ ಅಂದೆ. ಹಾವು ಕನ್ಸಲ್ಲಿ ಬಂದಿತ್ತು, ನಾಗರಕಲ್ಗೆ ಹೋಗಿ ಹಾಲು ಹಾಕ್ಕೊಂಬರೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ನಾಗರಕಲ್ಗೆಲ್ಲ ನೀರೆಲ್ಲ ಹಾಕಿ ತೊಳೆದು ಮತ್ತು ಹಾಲೆಲ್ಲ ಆದಮೇಲೆ ಸ್ವಲ್ಪ ನೀರೆಲ್ಲ ಹಾಕಿ ಮತ್ತೆ ತೊಳೆದಾದ್ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ಪೂಜೆ ಮಾಡಿದ್ವಿ. ಯಾರೇ ಆದರೂ ಅಷ್ಟೇ ಹೋದ್ಮೇಲೆ ಹಾಲೆಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತೀರಲ್ವ, ಹಾಲೆಲ್ಲ ಹಾಕಿದ್ಮೇಲೆ ಮತ್ತೆ ನೀರೆಲ್ಲ ಹಾಕಿ ಪೂಜೆ ಮಾಡಿ. ಯಾಕಂದರೆ ಅಲ್ಲಿ ನೀವು ಹಾಲು ಹಾಕಿ ಹಂಗೆ ಬಂದರೆ ಅಲ್ಲಿ ಫುಲ್ಲು ಅಂಟು ಥರ ಎಲ್ಲ ಆಗಿ ಇರುವೆಗಳು, ನೊಣಗಳು, ಸೊಳ್ಳೆಗಳು ಬರುತ್ತೆ. ಸೊಳ್ಳೆಗಳು, ನೊಣಗಳಿಂದ ಕಾಯಿಲೆಗಳು ಬರುತ್ತೆ. ಅದರಿಂದ ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಆಗುತ್ತೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋದ್ಮೇಲೆ ನೀರು ಹಾಕಿ ತೊಳೆದ್ಬಿಟ್ಟು ಬನ್ನಿ. ಬಂದಮೇಲೆ ಒಂದು ಸ್ವಲ್ಪ ಬಟ್ಟೆ ಇತ್ತು, ಟೆರೆಸ್ ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬಂದಮೇಲೆ ಏನು ಅಡುಗೆ ಮಾಡೋದು ಅಂದ್ಬಿಟ್ಟು ನಮ್ಮ ಅತ್ತೆ ಕೇಳಿದೆ. ಬಸ್ಸಾರು ಮಾಡು, ಹುಳ್ಳಿಕಾಳು ಹಾಕ್ಬಿಟ್ಟು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹುಳ್ಳಿಕಾಳು ಹಾಕಿ ಇಟ್ಟು ಕುಕ್ಕರಲ್ಲಿ ಒಂದು 5 ವಿಸಿಲ್ ಬರ್ಸೋಣ ಅಂದ್ಬಿಟ್ಟು ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಡಿಸ್ಕೊಳ್ತಾ ಇದ್ದೆ. ಬಿಡಿಸ್ಕೊಂಡು 1 2 ಈರುಳ್ಳಿ, 1 ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಬಾಣಲಿ ಇಟ್ಟೆ. ಅಷ್ಟರಲ್ಲಿ ವಿಸಿಲ್ ಬಂತು ಕಾಳ್ದು. ಸರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೆ. ಸೊಪ್ಪು ಹಾಕ್ಬಿಡೋಣ ಅದಕ್ಕೆ ಅಂದ್ಬಿಟ್ಟು ಸೊಪ್ಪು ತೊಳೆದಿರೋದೆಲ್ಲ ಸೊಪ್ಪು ಹಾಕ್ಬಿಟ್ಟು ಆಮೇಲೆ 2 ಟೊಮೊಟೊ ಹಾಕಿದೆ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಮತ್ತೆ ಇನ್ನೊಂದು ವಿಸಿಲ್ ಬರ್ಸೋಣ ಅಂದ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಮತ್ತೆ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ನಲ್ಲ, ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟೆ. ಈರುಳ್ಳಿ ಸ್ವಲ್ಪ ಉರಿತಾ ಇದೆ ಆಗ ಬೆಳ್ಳುಳ್ಳಿನೂ ಹಾಕಿ ಹುರ್ಕೊಳ್ತಾ ಇದ್ದೆ. ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಅದು ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿದಾದ್ಮೇಲೆ ಅದನ್ನು ತಣ್ಣಗಾಗಲಿ ಅಂದ್ಬಿಟ್ಟು ಇಟ್ಟಾದ್ಮೇಲೆ ಸ್ವಲ್ಪ ಕಾಯಿ ಕಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಾಯಿ ಕಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಗಂಜಿ ಕೊಟ್ಟರು. ಗಂಜಿ ಕುಡಿಯಮ್ಮ, ಹೊಟ್ಟೆ ಹಶ್ವಾಗುತ್ತೆ, ಅಡುಗೆ ಆಗೋದು ಲೇಟ್ ಆಗುತ್ತಲ್ವಾ ಅಂತ ಅಂದರು. ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಗಂಜಿ ಕುಡಿದೆ. ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಬಂತು. ಕುಕ್ಕರ್ ವಿಸಿಲ್ ಬಂದಿರೋದನ್ನ ಓಪನ್ ಮಾಡಿಬಿಟ್ಟು ಒಂದು ಬಸ್ಕೊಂಬಿಡೋಣ, ಅದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಬಸ್ದಾದ್ಮೇಲೆ ಸರಿ ಅಂದ್ಬಿಟ್ಟು ಇವಾಗ ಎಲ್ಲ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹುಣ್ಸೆಹಣ್ಣು, 1 2 ಟೊಮೊಟೊ, ಅದ್ರಲ್ಲಿ ಬೇಯಿಸಿರೋ ಟೊಮೊಟೊನ ಹುಣ್ಸೆಹಣ್ಣು ಜೊತೆ ಹಾಕ್ಬಿಟ್ಟಿಟ್ಟೆ. ಇಟ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಹಾಕ್ಕೊಂಡು ಇದನ್ನು ತೆಂಗಿನಕಾಯಿನ ಪುಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಕಾಯಿನ ಪುಡಿ ಮಾಡ್ಕೊಂಡಾದ್ಮೇಲೆ ಹುರಿದಿಟ್ಟಿರೋದೆಲ್ಲ ತಣ್ಣಗಾಗಿತ್ತು. ಸರಿ ರುಬ್ಕೊಂಬಿಡೋಣ ಅಂದ್ಬಿಟ್ಟು ಕಾಯಿ ಪುಡಿ ಮಾಡ್ಕೊಂಡಿದ್ನಲ್ಲ ಆ ಜಾರ್ಗೆ ಟೊಮೊಟೊ, ಹುಣಸೆಹಣ್ಣು, ಆಮೇಲೆ ಜೀರಿಗೆ, ಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಳು ಹಾಕ್ಕೊಂಡು ರುಬ್ಕೊಂಬಿಡೋಣ ಅಂತ ರುಬ್ಕೊಂಡಾದ್ಮೇಲೆ ಕುಕ್ಕರಲ್ಲಿ ನೀರು ಬಸ್ದಿಟ್ಟಿದ್ನಲ್ಲ ಆ ನೀರಿಗೇ ರುಬ್ಬಿರೋ ಅಂಥದ್ದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸರಿ ಇದನ್ನು ಮಿಕ್ಸ್ ಎಲ್ಲ ಆದಮೇಲೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿದೆ. ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಕೊಂಬಿಡೋಣ ಅಂದ್ಬಿಟ್ಟು
ಚೆಕ್ ಮಾಡಿಬಿಟ್ಟು ಸ್ವಲ್ಪ ಸಪ್ಪೆ ಇತ್ತು, ಸರಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಅರಿಶಿನ ಹಾಕಿದ್ಮೇಲೆ ಸರಿ ಕುದೀತಾ ಇರುತ್ತೆ, ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಕರಿಬೇವು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ. ಒಗ್ಗರಣೆ ಹಾಕಿದ್ಮೇಲೆ ಸರಿ ಇದನ್ನು ಪಲ್ಯ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಕಾಯಿ ತುರ್ಕೊಂಡು ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದೆ ಒಗ್ಗರಣೆಗೆ. ಸರಿ ಒಗ್ಗರಣೆ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಆಯ್ತಲ್ಲ, ಮುದ್ದೆಗೆ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಮುದ್ದೆಗೆ ನಾನು ನಮ್ಮ ಮನೆಯವರು ನಮ್ಮ ಅತ್ತೆ 3 ಜನ ಮಧ್ಯಾಹ್ನ ಊಟ ಮಾಡೋದು ಅಂದ್ಬಿಟ್ಟು ಒಂದು 3 ಗ್ಲಾಸ್ ನೀರು ಹಾಕ್ಬಿಟ್ಟು ಮುದ್ದೆಗಿಟ್ಬಿಟ್ಟು ಸರಿ ಅಂದ್ಬಿಟ್ಟು ಈ ಕಡೆಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೆ. ಅಡುಗೆ ಆಗೋ ಅಷ್ಟರಲ್ಲಿ ತುಂಬ ಲೇಟೇ ಆಗೋಯಿತು. ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡೇ ಬಂದುಬಿಟ್ರು. ಅವ್ರು ಫಸ್ಟ್ ಶಿಫ್ಟ್ ಹೋಗ್ತಾರಲ್ವ, ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದುಬಿಡ್ತಾರೆ. ಅಷ್ಟರಲ್ಲಿ ಅಡುಗೆ ಆಗಿರಬೇಕು. ಆಗಿಲ್ಲ ಅಂದರೆ ಅವ್ರು ಹೊಟ್ಟೆ ಹಸಿವು ತಡ್ಕೊಳ್ಳಲ್ಲ, ಕೋಪ ಮಾಡ್ಕೊಂಬಿಡ್ತಾರೆ. ಸರಿ ಅಂದ್ಬಿಟ್ಟು ಅವ್ರು ಬಂದುಬಿಟ್ರಲ್ಲ ಅಂತ ಬೇಗ ಮಾಡ್ತಾಯಿದ್ದೆ. ಅವ್ರು ನೋಡ್ತಾಯಿದ್ರು ಇನ್ನೂ ಅಡುಗೆ ಆಗಿಲ್ವಾ ಅಂತ. ಸರಿ 5 ನಿಮಿಷ ಇರು ಕೊಡ್ತೀನಿ ಅಂದ್ಬಿಟ್ಟು ಮಾಡಿಬಿಟ್ಟು ಕೊಟ್ಟೆ. ಸರಿ ಹಾಕ್ಕೊಟ್ಮೇಲೆ ಅವ್ರು ಊಟ ಮಾಡಿದ್ರು. ಊಟ ಆದಮೇಲೆ ನಾನು ಊಟ ಮಾಡಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.